ರಾಜ್ಯ ರಾಜಧಾನಿಯಲ್ಲಿ ಬ್ರೂಟಲ್ ಮರ್ಡರ್ ಆಗಿದೆ ಅನ್ನೋ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವ ಅತಿ ದೊಡ್ಡ ಮರ್ಡರ್ ಬ್ರೇಕಿಂಗ್. ಸೀಗೆಹಳ್ಳಿಯಲ್ಲಿ ಒಂದೇ ಕುಟುಂಬದ 3 ಹತ್ಯೆ. ಕೆಆರ್ ಪುರ ಠಾಣಾ ವ್ಯಾಪ್ತಿಯ ಸೀಗೆಹಳ್ಳಿ ಮನೆಯಲ್ಲಿ ಕೃತ್ಯ. ಮಗಳಿಂದಲೇ ತಂದೆ ತಾಯಿ ಮತ್ತು ಸಹೋದರೆಯ ಭೀಕರ ಮರ್ಡರ್. ನಿಜಕ್ಕೂ ಅತ್ಯಂತ ಆಘಾತಕಾರಿ. ಸೀಗೆಹಳ್ಳಿಯಲ್ಲಿ ಒಂದೇ ಕುಟುಂಬದ 3 ಹತ್ಯೆ ಎನ್ನುವಂತಹ ಬ್ರೇಕಿಂಗ್ ಇದು. ಕೆಆರ್ ಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂತಹ ಅತಿ ಬ್ರೂಟಲ್ ಮರ್ಡರ್. ಮಗಳಿಂದಲೇ ತಂದೆ ತಾಯಿ ಸಹೋದರಿಯ ಭೀಕರ ಕೊಲೆ ಅನ್ನೋ ಮಾಹಿತಿ. ಮಾರಕಾಸ್ತ್ರದಿಂದ ಹತ್ಯೆ ಮಾಡಿರುವ ಪುತ್ರಿ ಶ್ವೇತಾ ಬಾಯ್ ಫ್ರೆಂಡ್ ಜೊತೆ ಸೇರಿ ಹತ್ಯೆಗೈದಿರುವ ಶಂಕೆ ವ್ಯಕ್ತವಾಗಿದೆ. ತಂದೆ ಸೋಮಸುಂದರ್ 55, ತಾಯಿ ಮುತ್ತುಲಕ್ಷ್ಮಿ 48. ಪ್ರಿಯತಮನ ಜೊತೆಗಿನ ಸ್ನೇಹ ಹುಟ್ಟಿಸಿರೋ ಅಪ್ಪನನ್ನ ಹೆತ್ತ ತಾಯಿಯನ್ನ ಕೊಲ್ಲೋ ಹಂತಕ್ಕೆ ಬಂತ ಆರೋಪ ಇದೆ. ತನಿಖೆಯಾಗಬೇಕು. ಸೀಗೆಹಳ್ಳಿ ಮನೆಯಲ್ಲಿ ಕೃತ್ಯ ಆಗಿರೋದು. ಮಗಳಿಂದಲೇ ತಂದೆ ತಾಯಿ ಮತ್ತು ಸಹೋದರಿಯ ಭೀಕರ ಕೊಲೆ. ಸ್ವಂತ ತಂದೆ, ಸ್ವಂತ ತಾಯಿ, ಸ್ವಂತ ತಂಗಿ ಇರಿದು ಅರಿದು ಅಲ್ಲಿಂದ ಎಸ್ಕೇಪ್. ಈ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ತನಿಖೆ ಮುಂದುವರಿಯುತ್ತೆ. 3 ಹತ್ಯೆ ಆಗಿರುವಂತಹ ವಿಚಾರ ನಿಜಕ್ಕೂ ಕೂಡ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಮಗಳಿಂದಲೇ ಹತ್ಯೆ ಎನ್ನುವಂತಹದ್ದೇ ಅತಿ ದುರಂತ. ಬೇರಾರು ಆಗಿರಲಿಲ್ಲ, ಪರಸ್ತ್ರೀ ಆಗಿರಲಿಲ್ಲ, ಪರವ್ಯಕ್ತಿಗಳಾಗಿರಲಿಲ್ಲ, ಸ್ವಂತ ರಕ್ತಕ್ಕೆ ಹುಟ್ಟಿದ ಮಗಳು. ತಂದೆ ಸೋಮ್ ಸುಂದರ್ ಕೊಲೆಯಾಗಲ್ಪಟ್ಟ ವ್ಯಕ್ತಿ 55 ವರ್ಷ. ರಾಜ್ಯ ರಾಜಧಾನಿ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ ಅತ್ಯಂತ ಭಯಾನಕ ಸುದ್ದಿ ಇದು. ಕೆಆರ್ ಪುರ ಠಾಣಾ ವ್ಯಾಪ್ತಿಯ ಸೀಗೆಹಳ್ಳಿ. ಮಗಳಿಂದಲೇ ತಂದೆ ತಾಯಿ ಮತ್ತು ಸಹೋದರಿಯ ಬ್ರೂಟಲ್ ಮರ್ಡರ್. ಮಾರಕಾಸ್ತ್ರದಿಂದ ಹತ್ಯೆ ಮಾಡಿರುವ ಮಗಳು ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಹತ್ಯೆಗೈದಿರುವ ಸಂಶಯಗಳು, ಸಸ್ಪೆಕ್ಟೆಡ್, ಅಂದಾಜಿಸಲಾಗಿದೆ. ಮೃತ ದುರ್ದೈವಿ ಸೋಮಶೇಖರ್ ಸ್ವಂತ ಮಗಳಿಂದಲೇ ಅತ್ಯಂತ ಭೀಕರವಾಗಿ ಹತ್ಯೆಗೆ ಒಳಗಾದವರು. ಸೀಗೆಹಳ್ಳಿಯಲ್ಲಿ ಒಂದೇ ಕುಟುಂಬದ 3 ಹತ್ಯೆ ನಿಜಕ್ಕೂ ಕೂಡ ಬೆಂಗಳೂರನ್ನು ಬೆಚ್ಚಿ ಬೀಳಿಸ್ತಾ ಇದೆ. ನಾಗರಿಕ ಸಮಾಜಕ್ಕೊಂದು ಆತಂಕ ಇದು. ನಾಗರಿಕ ಸಮಾಜಕ್ಕೊಂದು ಆಘಾತ ಇದು. ಒಟ್ಟಿಗೆ ಬಾಳಿ ಬದುಕಬೇಕಾಗಿದ್ದ ಸಹೋದರಿ ತನ್ನ ಕುತ್ತಿಗೆಯ ಮೇಲೆ ಹರಿತವಾದ ಕತ್ತಿಯನ್ನಿಡುತ್ತಾಳೆ ಅನ್ನುವ ನಿರೀಕ್ಷೆಯಲ್ಲೇ ಇಲ್ಲದ ತಂಗಿ. ಪಾಪ, ನಾನೇ ಹೆತ್ತ ಮಗಳು, ನನ್ನ ಒಟ್ಟಿಗೆ ಇರಿದಿಯಾಳ, ಈ ಬಗ್ಗೆ ಕಲ್ಪನೆಯೂ ಇಲ್ಲದ ತಾಯಿ.